KPSCಯಿಂದ ಹಿಡಿದು SSCವರೆಗೆ ಪರೀಕ್ಷೆಯಲ್ಲಿ ಗೆಲ್ಲಬೇಕಾ? ಹಾಗಾದರೆ ಈ 20 ಪ್ರಶ್ನೆಗಳಿಗೆ ಉತ್ತರ ಹೇಳಿ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಮಣ್ಣಿನ ಮಡಕೆಯ ನೀರನ್ನು ಕುಡಿಯುವುದರಿಂದ ಯಾವ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅಸಿಡಿಟಿ, ಬಿ ಕಣ್ಣಿನ ನೋವು, ಸಿ ಕಾಲು ನೋವು, ಡಿ ಚರ್ಮದ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಎ ಅಸಿಡಿಟಿ. ಮಣ್ಣು ನೈಸರ್ಗಿಕವಾಗಿ ಕ್ಷಾರೀಯ ಗುಣ ಹೊಂದಿದ್ದು ಇದು ದೇಹದ pH ಮಟ್ಟವನ್ನು ಸಮತೋಲನಗೊಳಿಸಿ ಅಸಿಡಿಟಿ ಕಡಿಮೆ ಮಾಡುತ್ತದೆ. ಎರಡನೆಯ ಪ್ರಶ್ನೆ, ಭಾರತದ ದ್ರಾಕ್ಷಿ ನಗರ ಎಂದು ಪ್ರಸಿದ್ಧಿ ಪಡೆದ ನಗರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆಂಗಳೂರು, ಬಿ ನಾಸಿಕ್, ಸಿ ಮುಂಬೈ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ನಾಸಿಕ್. ಮಹಾರಾಷ್ಟ್ರದ ನಾಸಿಕ್ ಭಾರತದ ಒಟ್ಟು ದ್ರಾಕ್ಷಿ ಉತ್ಪಾದನೆಯಲ್ಲಿ ಬಹುದೊಡ್ಡ ಪಾಲನ್ನು ಹೊಂದಿದೆ. ಮೂರನೆಯ ಪ್ರಶ್ನೆ, 3 ಕಣ್ಣಿನ ರೆಪ್ಪೆಗಳನ್ನು ಹೊಂದಿರುವ ವಿಚಿತ್ರ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಒಂಟೆ, ಸಿ ಸಿಂಹ, ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಮರುಭೂಮಿಯ ಮರಳಿನಿಂದ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಒಂಟೆಗಳಿಗೆ ನಿಸರ್ಗದತ್ತವಾಗಿ 3 ರೆಪ್ಪೆಗಳಿರುತ್ತವೆ. ನಾಲ್ಕನೆಯ ಪ್ರಶ್ನೆ, ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಮುಖ್ಯವಾಗಿ ಯಾವ ಸಮಸ್ಯೆಯನ್ನು ತಡೆಗಟ್ಟಬಹುದು? ನಿಮ್ಮ ಆಪ್ಷನ್ಸ್: ಎ ತಲೆನೋವು, ಬಿ ರಕ್ತದೊತ್ತಡ, ಸಿ ಕೆಮ್ಮು, ಡಿ ಹಲ್ಲು ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದೊತ್ತಡ. ಬೀಟ್ರೂಟ್ನಲ್ಲಿರುವ ನೈಟ್ರಿಕ್ ಅಂಶವು ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯವನ್ನು ಮಾಡುತ್ತದೆ. ಐದನೆಯ ಪ್ರಶ್ನೆ, ಲಯಕಾರಕ ಮಹಾಶಿವನಿಗೆ ಈ ಕೆಳಗಿನ ಯಾವ ಹೂವು ಎಂದರೆ ಅತ್ಯಂತ ಪ್ರೀತಿ? ನಿಮ್ಮ ಆಪ್ಷನ್ಸ್: ಎ ಗುಲಾಬಿ, ಬಿ ಕಮಲ, ಸಿ ತುಂಬೆ ಹೂವು, ಡಿ ದಾಸವಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ತುಂಬೆ ಹೂವು. ಪುರಾಣಗಳ ಪ್ರಕಾರ ಶಿವನ ಪೂಜೆಗೆ ಬಿಳಿ ಬಣ್ಣದ ತುಂಬೆ ಹೂವು ಮತ್ತು ಬಿಲ್ವ ಪತ್ರೆ ಅತ್ಯಂತ ಶ್ರೇಷ್ಠ. ಆರನೆಯ ಪ್ರಶ್ನೆ, ಜಗತ್ತಿನ ಯಾವ ಜೀವಿಯ ರಕ್ತ ಅತ್ಯಂತ ದುಬಾರಿಯಾಗಿದೆ ಎಂದು ನಿಮಗೆ ಗೊತ್ತೇ? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಹಾರ್ಸ್ ಶೂ ಏಡಿ, ಸಿ ತಿಮಿಂಗಿಲ, ಡಿ ಹಾವು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಸ್ ಶೂ ಏಡಿ. ಈ ಏಡಿಯ ರಕ್ತ ನೀಲಿ ಬಣ್ಣದ್ದಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಬ್ಯಾಕ್ಟೀರಿಯಾ ಪತ್ತೆ ಹಚ್ಚಲು ಇದನ್ನು ಬಳಸಲಾಗುತ್ತದೆ. ಇದರ ಬೆಲೆ ಲೀಟರ್ಗೆ ಲಕ್ಷಾಂತರ ರೂಪಾಯಿ ಇರುತ್ತದೆ. ಏಳನೆಯ ಪ್ರಶ್ನೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಗೋಧಿ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಧಾರವಾಡ, ಸಿ ಕಲಬುರಗಿ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರವಾಡ. ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನ ಭಾಗವಾದ ಧಾರವಾಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಗೋಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಎಂಟನೆಯ ಪ್ರಶ್ನೆ, ಮಲಿನಗೊಂಡ ಅಥವಾ ಕೊಳಚೆ ನೀರನ್ನು ಕುಡಿಯುವುದರಿಂದ ಯಾವ ರೋಗ ಹರಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಲೇರಿಯಾ, ಬಿ ಕಾಲರಾ, ಸಿ ಸಕ್ಕರೆ ಕಾಯಿಲೆ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲರಾ. ಕಲುಷಿತ ನೀರು ಮತ್ತು ಆಹಾರ ಸೇವನೆಯಿಂದ ಕಾಲರಾ ಹಾಗೂ ಟೈಫಾಯ್ಡ್ನಂತಹ ರೋಗಗಳು ಹರಡುತ್ತವೆ. ಒಂಬತ್ತನೆಯ ಪ್ರಶ್ನೆ, ವಿಶ್ವವಿಖ್ಯಾತ ಆಸ್ಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕ್ರೀಡೆ, ಬಿ ವಿಜ್ಞಾನ, ಸಿ ಚಲನಚಿತ್ರ, ಡಿ ಸಾಹಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಚಲನಚಿತ್ರ. ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಪ್ರತಿ ವರ್ಷ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಈ ಪ್ರಶಸ್ತಿ ನೀಡುತ್ತದೆ. ಹತ್ತನೆಯ ಪ್ರಶ್ನೆ, ಅತಿಯಾಗಿ ಕೋಳಿ ಮಾಂಸ ಸೇವನೆ ಮಾಡುವುದರಿಂದ ಯಾವ ಸಮಸ್ಯೆ ಎದುರಾಗಬಹುದು? ನಿಮ್ಮ ಆಪ್ಷನ್ಸ್: ಎ ರಕ್ತದ ಹೆಚ್ಚಳ, ಬಿ ದೇಹದ ಉಷ್ಣಾಂಶ, ಸಿ ಕಣ್ಣಿನ ದೃಷ್ಟಿ, ಡಿ ಮರೆವು.
ಸರಿಯಾದ ಉತ್ತರ ಆಪ್ಷನ್ ಬಿ ದೇಹದ ಉಷ್ಣಾಂಶ. ಅತಿಯಾದ ಮಾಂಸಾಹಾರ ಸೇವನೆಯು ದೇಹದಲ್ಲಿ ಶಾಖವನ್ನು ಹೆಚ್ಚಿಸಿ ಅಜೀರ್ಣ ಅಥವಾ ಪೈಲ್ಸ್ನಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. 11ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಕೂದಲು ಅತಿಯಾಗಿ ಉದುರಲು ಪ್ರಾರಂಭವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ B7, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ B7. ಬಯೋಟಿನ್ ಅಥವಾ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಕೂದಲಿನ ಆರೋಗ್ಯಕ್ಕೆ ಅತ್ಯಗತ್ಯ. 12ನೇ ಪ್ರಶ್ನೆ, ಬಿಳಿ ಬಣ್ಣದ ಹಾವುಗಳು ಹೆಚ್ಚಾಗಿ ಯಾವ ದೇಶದಲ್ಲಿ ಕಂಡುಬರುತ್ತವೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಬ್ರೆಜಿಲ್, ಡಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಕೆಲವು ಜಾತಿಯ ಹಾವುಗಳಲ್ಲಿ ವರ್ಣದ್ರವ್ಯದ ಕೊರತೆಯಿಂದ ಅವು ಬಿಳಿಯಾಗಿ ಕಾಣುತ್ತವೆ. 13ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ದೀರ್ಘಕಾಲ ಬದುಕುವ ಮರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಲದ ಮರ, ಬಿ ತೆಂಗಿನ ಮರ, ಸಿ ಬ್ರಿಸೆಲ್ಕೋನ್ ಪೈನ್, ಡಿ ಮಾವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಸೆಲ್ಕೋನ್ ಪೈನ್. ಇವು ಸುಮಾರು 5,000 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬದುಕಬಲ್ಲವು. 14ನೇ ಪ್ರಶ್ನೆ, ರಾಮಾಯಣದಲ್ಲಿ ಶ್ರೀರಾಮನ ಪರಮ ಭಕ್ತನೆಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಲಕ್ಷ್ಮಣ, ಬಿ ಹನುಮಂತ, ಸಿ ಭರತ, ಡಿ ಸುಗ್ರೀವ. ಸರಿಯಾದ ಉತ್ತರ ಆಪ್ಷನ್ ಬಿ ಹನುಮಂತ. ಹನುಮಂತನು ರಾಮ ಭಕ್ತಿಗೆ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದ್ದಾನೆ. 15ನೇ ಪ್ರಶ್ನೆ, ನಮ್ಮ ಹೆಮ್ಮೆಯ ಕರ್ನಾಟಕದ ಜೀವನದಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೃಷ್ಣ, ಬಿ ಕಾವೇರಿ, ಸಿ ತುಂಗಭದ್ರಾ, ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ. ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುವ ಈ ನದಿಯು ಕರ್ನಾಟಕದ ಕೃಷಿ ಮತ್ತು ಕುಡಿಯುವ ನೀರಿನ ಪ್ರಮುಖ ಆಧಾರವಾಗಿದೆ. 16ನೇ ಪ್ರಶ್ನೆ, ಮಹಾಭಾರತದ ಕುರುಕ್ಷೇತ್ರ ಯುದ್ಧವು ಒಟ್ಟು ಎಷ್ಟು ದಿನಗಳ ಕಾಲ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ 10 ದಿನ, ಬಿ 15 ದಿನ, ಸಿ 18 ದಿನ, ಡಿ 20 ದಿನ. ಸರಿಯಾದ ಉತ್ತರ ಆಪ್ಷನ್ ಸಿ 18 ದಿನ. ಕುರುಕ್ಷೇತ್ರ ಯುದ್ಧವು ಒಟ್ಟು 18 ದಿನಗಳವರೆಗೆ ನಡೆದಿತ್ತು. 17ನೇ ಪ್ರಶ್ನೆ, ಮಹಾಭಾರತದಲ್ಲಿ ಅರ್ಜುನನಿಗೆ ಇದ್ದ ಮತ್ತೊಂದು ಹೆಸರು ಯಾವುದು? ನಿಮ್ಮ ಆಪ್ಷನ್ಸ್: ಎ ಭೀಷ್ಮ, ಬಿ ಪಾರ್ಥ, ಸಿ ಕರ್ಣ, ಡಿ ವಿದುರ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಥ. ಪೃಥ ಅಥವಾ ಕುಂತಿದೇವಿಯ ಪುತ್ರನಾದ್ದರಿಂದ ಅರ್ಜುನನನ್ನು ಪಾರ್ಥ ಎಂದು ಕರೆಯಲಾಗುತ್ತಿತ್ತು. 18ನೇ ಪ್ರಶ್ನೆ, ಚಿಕನ್ ಸೂಪ್ ಕುಡಿಯುವುದರಿಂದ ಯಾವ ದೈಹಿಕ ಸಮಸ್ಯೆಯಿಂದ ಬೇಗ ಚೇತರಿಸಿಕೊಳ್ಳಬಹುದು? ನಿಮ್ಮ ಆಪ್ಷನ್ಸ್: ಎ ಬೆನ್ನು ನೋವು, ಬಿ ನೆಗಡಿ ಮತ್ತು ಶೀತ, ಸಿ ಕಾಲಿನ ಉಳುಕು, ಡಿ ಹಲ್ಲು ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ನೆಗಡಿ ಮತ್ತು ಶೀತ. ಬಿಸಿಯಾದ ಚಿಕನ್ ಸೂಪ್ ಮೂಗಿನ ಹಾದಿಯನ್ನು ಸ್ವಚ್ಛಗೊಳಿಸಿ ಶೀತದ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. 19ನೇ ಪ್ರಶ್ನೆ, ಜಗತ್ತಿನ ಯಾವ ದೇಶವು ಅತಿ ಹೆಚ್ಚು ತೈಲ ಉತ್ಪಾದಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕಾ, ಸಿ ಸೌದಿ ಅರೇಬಿಯಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕಾ. ಪ್ರಸ್ತುತ ಅಂಕಿಅಂಶಗಳ ಪ್ರಕಾರ ಅಮೆರಿಕ ವಿಶ್ವದ ಅಗ್ರ ತೈಲ ಉತ್ಪಾದಕ ರಾಷ್ಟ್ರವಾಗಿದೆ. 20ನೇ ಪ್ರಶ್ನೆ, ಯಾವ ತರಕಾರಿ ಸೇವನೆಯಿಂದ ದೇಹದ ಅನಗತ್ಯ ಕೊಬ್ಬು ಬೇಗನೆ ಕರಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಬೂದುಗುಂಬಳಕಾಯಿ, ಸಿ ಗೆಡ್ಡೆಗೆಣಸು, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೂದಗುಂಬಳಕಾಯಿ. ಇದರಲ್ಲಿ ನೀರಿನ ಅಂಶ ಹೆಚ್ಚು ಮತ್ತು ಕ್ಯಾಲೋರಿ ಕಡಿಮೆ ಇರುವುದರಿಂದ ತೂಕ ಇಳಿಸಲು ಸಹಕಾರಿ.
ಸ್ನೇಹಿತರೆ, ಈ 20 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಉತ್ತರಗಳು ತಿಳಿದಿದ್ದವು ಎಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.